ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 76. ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ಹೇಳಿಕೊಳ್ಳುತ್ತಿದ್ದ ಅಹಲ್ಯಾದೇವಿಯವರ ಮಾತುಗಳನ್ನು ಕ್ಷಮ ಏಕಾಗ್ರಚಿತ್ತದಿಂದ ಆಲಿಸುತ್ತಿದ್ದಳು. ನಾನು ನನ್ನ ಜೀವವನ್ನು ಮುಷ್ಟಿಯಲ್ಲಿ ಬಿಗಿ ಹಿಡಿದು ಕಾಯ್ತಾ ಇರೋದು ನನ್ನ ಕಿಟ್ಟುವಿಗಾಗಿ ಅಂತ ನಮ್ಮ ಶ್ರೀಪತಿಗೂ ಗೊತ್ತು. ನನ್ನಿಂದ ದೂರ ಆಗಿರೋ ಮಗ ಯಾವಾಗಲಾದರೂ ಒಮ್ಮೆ ಬಂದೇ ಬರ್ತಾನೆ, ಈ ಅಮ್ಮನನ್ನು ಕ್ಷಮಿಸ್ತಾನೆ ಅಂತ ಅವನ ದಾರಿಯನ್ನು ಎದುರು ನೋಡ್ತಾ ಇದ್ದೀನಿ. ಒಂಟಿಯಾಗಿದ್ದಾಗ ಬಹಳ ಸಲ ಅನಿಸುತ್ತೆ, ನೋವು ಕೊಡೋ ಮಗ ಹುಟ್ಟೋದಕ್ಕಿಂತ ಬಂಜೆಯಾಗಿಯೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ. ಆದರೆ ಅವನಷ್ಟೇ ತಪ್ಪು ನನ್ನದು ಇದ್ದಾಗ ಅವನನ್ನು ದೂಷಿಸಿ ಏನ್ ತಾನೇ ಪ್ರಯೋಜನ ಎಂದು ಭಾವುಕರಾದರು. ಅಹಲ್ಯಾದೇವಿಯವರ ಮಾತುಗಳನ್ನು ಕೇಳಿ ಅದಾಗಲೇ ಕ್ಷಮಾಳ ಕಣ್ಣುಗಳು ಕೊಳವಾಗಿದ್ದವು. ಇಹದ ಪರಿವೆಯೇ ಇಲ್ಲದೆ ಅಹಲ್ಯಾದೇವಿಯವರನ್ನು ಬಿಗಿದಪ್ಪಿದಳು. ಮಗು, ಕ್ಷಮ, ಏನಾಯ್ತಮ್ಮ? ಅಹಲ್ಯಾದೇವಿ ಕ್ಷಮಾಳ ಗಲ್ಲವಿಡಿದು ಅವಳ ತಲೆಯನ್ನು ಮೇಲೆತ್ತಿ ಅವಳ ಕಂಬನಿಯನ್ನು ಒರೆಸಿದರು. ಕ್ಷಮಿಸಿ ಅಮ್ಮ, ನಿಮ್ಮ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ನೆನಪಿಸಿ ನಿಮಗೆ ಆರೋಗ್ಯ ತಪ್ಪುವಂತೆ ಮಾಡಿದೆ. ಅವಳು ಮತ್ತು ಬಿಕ್ಕುತ್ತಲೇ ಇದ್ದಳು. ಅಯ್ಯೋ ಮಗು, ನೀನು ಇದಕ್ಕ ಅಳ್ತಾ ಇರೋದು? ನಿಜ ಹೇಳಬೇಕು ಅಂದರೆ ನಿನ್ನ ಮಾತು, ನಡವಳಿಕೆ ನನಗೆ ತುಂಬ ಇಷ್ಟ ಆಯಿತು. ನೀನು ಮನೆಗೆ ಕಾಲಿಟ್ಟಾಗಿನಿಂದ ನನ್ನಲ್ಲಿ ಭರವಸೆ ಹೆಚ್ಚಾಗಿದೆ. ಇನ್ನು ಕೆಲವು ತಿಂಗಳುಗಳಲ್ಲಿಯೇ ನನ್ನ ಮಗ ಮನೆಗೆ ಹಿಂದಿರುಗಿ ಬರ್ತಾನೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕಾಗಿಯೇ ನಾನು ನಿನ್ನನ್ನು ಇಲ್ಲಿಯೇ ಉಳಿದುಕೊಳ್ಳುವಂತೆ ಹೇಳಿದ್ದು ಎಂದು ವಾತ್ಸಲ್ಯದಿಂದ ಅವಳ ತಲೆ ನೇವರಿಸಿದರು. ಅವರ ಮಾತುಗಳನ್ನು ಕೇಳಿ ಕ್ಷಮಾಳಿಗೆ ಎಷ್ಟೋ ಸಮಾಧಾನವಾದಂತಾಯಿತು. ಅಮ್ಮ, ಒಂದು ಕಡೆ ಮಗನ ನೆನಪು ನಿಮ್ಮನ್ನು ಇಷ್ಟೊಂದು ಘಾಸಿಗೊಳಿಸ್ತಾ ಇದ್ರೂ ಇಷ್ಟು ದೊಡ್ಡ ಕಂಪನಿಯನ್ನು ಜವಾಬ್ದಾರಿಯುತವಾಗಿ ನಡೆಸುತ್ತಾ ಸಹಸ್ರಾರು ಜನರಿಗೆ ಕೆಲಸ ಕೊಟ್ಟಿದ್ದೀರಲ್ಲ, ನಿಮ್ಮ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ನಿಮ್ಮ ಕನಸು ಆದಷ್ಟು ಬೇಗ ನನಸಾಗ್ತದೆ. ನಿಮ್ಮಂತಹ ಒಳ್ಳೆಯವರಿಗೆ ಭಗವಂತ ಖಂಡಿತ ಮೋಸ ಮಾಡುವುದಿಲ್ಲ. ನೋಡ್ತಾ ಇರಿ, ನಿಮ್ಮ ಮಗ ಹೇಳ್ದೆ ಕೇಳ್ದೆ ಬಂದು ನಿಮಗೆ ಸರ್ಪ್ರೈಸ್ ಕೊಡ್ತಾರೆ ಎಂದು ಕ್ಷಮ ಧೈರ್ಯ ತುಂಬಿದಳು. ಮಗು, ನಿನ್ನ ಹಾರೈಕೆಯಂತೆ ನನ್ನ ಮಗ ಬಂದು ಬಿಟ್ರೆ ಕಿಟ್ಟು ಹಾಗೂ ಶ್ರೀಪತಿ ನನ್ನ ಇಬ್ಬರು ಗಂಡು ಮಕ್ಕಳಿಗೂ ಒಟ್ಟಿಗೆ ಮದುವೆ ಮಾಡಿ ಸೊಸೆಯಂದಿರನ್ನು ಮನೆ ತುಂಬಿಸಿಕೊಳ್ಳೋದಕ್ಕೆ ಹಾತೊರಿತಾ ಇದ್ದೀನಿ. ಅದರಲ್ಲೂ ಒಬ್ಬ ಮಗನಿಗೆ ಹೆಣ್ಣನ್ನು ಹುಡುಕಿ ಇಟ್ಟಿದ್ದೀನಿ ಎಂದು ಕಣ್ಣರಳಿಸಿ ಕ್ಷಮಾಳನ್ನೇ ದಿಟ್ಟಿಸಿದರು. ಹೋ, ತುಂಬ ಸಂತೋಷ ಅಮ್ಮ. ಆ ಭಾಗ್ಯವಂತೆ ಯಾರು ಅಂತ ತಿಳಿದುಕೊಳ್ಳಬಹುದಾ? ಕ್ಷಮ ಕುತೂಹಲ ತಡೆಯಲಾಗದೆ ಕೇಳಿದಳು. ಖಂಡಿತ ಇಲ್ಲ. ನಾನು ಆರಿಸಿರೋ ಹುಡುಗಿಗೆ ಈ ವಿಷಯ ತಿಳಿದಿಲ್ಲ. ನಾನು ಕೂಡ ಅವಳಿಗೆ ಒಂದು ಸರ್ಪ್ರೈಸ್ ಕೊಟ್ಟು ವಿಷಯವನ್ನು ಹೇಳ್ತೀನಿ, ಅನಂತರವಷ್ಟೇ ನಿನಗೆ ತಿಳಿಸೋದು ಎಂದು ಮುಗುಳ್ನಗೆ ನಕ್ಕರು. ಇಷ್ಟರವರೆಗೂ ಬಾಡಿ ಹೋಗಿದ್ದ ಮುಖದಲ್ಲಿ ನಗುವಿನ ಸಿಂಚನವನ್ನು ಕಂಡು ಕ್ಷಮಾಳಿಗೆ ಮುಂದೇನನ್ನು ಪ್ರಶ್ನಿಸಬೇಕೆನಿಸಲಿಲ್ಲ. ಸರಿ ಅಮ್ಮ, ನೀವು ಹೇಳಿದ ಹಾಗೆ ಆಗಲಿ. ನಿಮ್ಮ ಆಸೆ ಆದಷ್ಟು ಬೇಗ ಕೈಗೂಡಲಿ ಅಂತ ನಾನು ಕೂಡ ಆ ಶ್ರೀಕೃಷ್ಣನಲ್ಲಿ ಬೇಡಿಕೊಳ್ತೇನೆ ಎಂದು ಮನಸ್ಸಿನಲ್ಲಿಯೇ ದೇವರನ್ನು ಸ್ಮರಿಸಿದಳು. ಅಷ್ಟರಲ್ಲಿ ಅಡುಗೆ ಕೋಣೆಯಿಂದ ಹೊರಬಂದ ಜಯಣ್ಣ, ಅಮ್ಮವ್ರೆ, ಊಟದ ಸಮಯವಾಯಿತು ಎಂದು ಅವರಿಬ್ಬರನ್ನು ಊಟಕ್ಕೆ ಕರೆದರು. ಊಟ ಮುಗಿಸಿದ ಅಹಲ್ಯಾದೇವಿಯವರು ವಿಶ್ರಾಂತಿ ತೆಗೆದುಕೊಳ್ಳಲು ಕೋಣೆಗೆ ತೆರಳಿದರೆ ಮಧ್ಯಾಹ್ನದ ಸಮಯದಲ್ಲೂ ಹೆಚ್ಚು ಬಿಸಿಲಿಲ್ಲದ ಕಾರಣ ತೋಟದಲ್ಲಿ ಕೆಲ ಸಮಯ ಕಳೆಯಲೆಂದು ಕ್ಷಮ ಮಹಲಿನಿಂದ ಹೊರಬಂದಳು. ತಕ್ಷಣ ಅಲ್ಲಿಯೇ ಗಿಡಗಳಿಗೆ ಹುಳದ ಔಷಧಿ ಸಿಂಪಡಿಸುತ್ತಿದ್ದ ತೋಟದ ಮಾಲಿ ರಂಗಣ್ಣ ಕಣ್ಣಿಗೆ ಬೀಳುತ್ತಲೇ ಅವಳಿಗೆ ಆಶ್ಚರ್ಯವೆನಿಸಿತು. ತನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಲುವಾಗಿ ಅವನತ್ತ ಧಾವಿಸಿ ಮೆಲುನಗೆ ಬೀರಿದಳು. ಪ್ರತಿಯಾಗಿ ಮಂದಹಾಸ ಬೀರಿದ ರಂಗಣ್ಣ, ಏನ್ ಬೇಕಿತ್ತವ್ವ ಎನ್ನುತ್ತಾ ಕೈಯಲ್ಲಿ ಹಿಡಿದಿದ್ದ ಔಷಧಿಯ ಸೀಸೆಯನ್ನು ನೆಲದ ಮೇಲಿಟ್ಟನು. ಕಳೆದೊಂದು ದಿನದಲ್ಲಿ ಮನೆಯಲ್ಲಿದ್ದ ಪ್ರತಿಯೊಬ್ಬ ಸದಸ್ಯರಿಗೂ ಆತ್ಮೀಯಳೆನಿಸಿಕೊಂಡಿದ್ದ ಕ್ಷಮ, ರಂಗಣ್ಣ, ನನಗೆ ಎಂತ ಸಹ ಬೇಡ, ನಿಮ್ಮ ಬಳಿ ಒಂದು ಮಾತು ಕೇಳಬೇಕಿತ್ತು, ಅದಕ್ಕೆ ಬಂದೆ ಎಂದಾಗ ಅವನು ಅವಳತ್ತ ಪ್ರಶ್ನಾರ್ಥಕ ನೋಟ ಬೀರಿ, ಅದೇನವ ಕೇಳಿ ಎಂದನು. ರಂಗಣ್ಣ,
ತಪ್ಪು ತಿಳಿದುಕೊಳ್ಬೇಡಿ. ನಾನು ಬಂದಾಗಿನಿಂದ ಗಮನಿಸ್ತಾನೇ ಇದ್ದೇನೆ. ನನ್ನ ಮಾತು ಅತಿಶಯೋಕ್ತಿ ಅಂದುಕೊಳ್ಬೇಡಿ. ನಿಮ್ಮಷ್ಟು ಗಿಡಗಳನ್ನು ಪೋಷಿಸುವವರನ್ನು ನಾನು ಇದುವರೆಗೂ ಕಂಡಿಲ್ಲ. ಇಷ್ಟೆಲ್ಲ ಗಿಡಗಳನ್ನು ಜೋಪಾನ ಮಾಡ್ತಾ ಇದ್ರೂ ಒಂದೇ ಒಂದು ಗಿಡ ಕೂಡ ಸರಿಯಾಗಿ ಬೆಳೆದಿಲ್ಲ. ಮೊಗ್ಗು ಅರಳುವ ಮುಂಚೆಯೇ ಗಿಡದಿಂದ ಉದುರಿ ಹೋಗ್ತಾ ಇವೆಯಲ್ಲ, ಎಂತಕ್ಕೆ? ಕುತೂಹಲದಿಂದ ಪ್ರಶ್ನಿಸಿದಳು. ಒಂದು ಕ್ಷಣ ಮೌನ ವಹಿಸಿದ ರಂಗಣ್ಣ ನಿಡುಸುಯ್ಯುತ್ತಾ, ಅದಕ್ಕೂ ಕಾರಣ ಐತೆ ಕಣವ. ಆ ತಾಯಿ ದೂರಾಗಿರೋ ಮಗನಿಗಾಗಿ ಹೇಗೆ ಅಂಬಲಿಸ್ತಾ ಅವರೋ ಹಾಗೆ ತಾಯಿ ಕಳೆದುಕೊಂಡ ಈ ಮಕ್ಕಳು ಅವರ ಹಸ್ತಸ್ಪರ್ಶಕ್ಕೆ ಹಾತೊರಿತಾ ಇದ್ದಾವೆ ಎಂದು ಗಿಡಗಳ ಮೇಲೆ ಮೆಲುವಾಗಿ ಕೈ ಆಡಿಸಿದರು. ಕ್ಷಮಾಳಿಗೆ ರಂಗಣ್ಣನ ಮಾತುಗಳು ಏನೇನೂ ಅರ್ಥವಾಗಲಿಲ್ಲ. ಅವಳು ನಿಸ್ತೇಜ ಕಣ್ಣುಗಳಿಂದ ಆತನನ್ನೇ ದಿಟ್ಟಿಸುತ್ತಾ ಮುಂದಿನ ಮಾತುಗಳಿಗೆ ಕಿವಿಕೊಟ್ಟಳು. ಅಮ್ಮವರಿಗೆ ಮೊದಲಿನಿಂದಲೂ ಗಿಡಗಳನ್ನು ನೆಡೋದು, ನೀರು ಗೊಬ್ಬರ ಹಾಕಿ ಪೋಷಿಸೋದು ಅಂದರೆ ತುಂಬ ಇಷ್ಟದ ಕೆಲಸ. ತಮಗೆ ಎಷ್ಟೇ ಕೆಲಸ ಇದ್ದರೂ ಒಂದು 10 ನಿಮಿಷ ಆದರೂ ಇತ್ತ ಕಡೆ ಬಂದು ಸಮಯ ಕಳೀತಿದ್ರು. ಆಗ ಈ ತ್ವಾಟ ಹಿಂಗಿರ್ನಿಲ್ಲ. ಹಸಿರು ಗಿಡಗಳೇ ಕಾಣ್ದಂಗೆ ಏಟೋ ಥರದ ಹೂಗಳು ಗಿಡಗಳ ತುಂಬ ಹಬ್ಕೊಂಡಿರ್ತಿದ್ವು. ಅದನ್ನ ನೋಡೋಕ್ಕೆ ಕಣ್ಣಿಗೆ ಒಂದು ಹಬ್ಬ ಆಗಿತ್ತು. ಆದರೆ ಅಮ್ಮವರ ಮಗ ಯಾವಾಗ ಅವರಿಂದ ದೂರ ಆಗ್ತಾ ಹೋದ್ರೋ ಅಮ್ಮವರು ಇತ್ತ ಕಡೆ ಬರೋದನ್ನೇ ನಿಲ್ಲಿಸ್ಬಿಟ್ರು. ಅದರ ಹಿಂದೆನೇ ನಗ್ತಾ ಇದ್ದ ಗಿಡಗಳು ಸಹ ಜೀವ ಕಳ್ಕೊಂಡವ್ರಂಗೆ ಸೊರಗೋಗ್ಬಿಟ್ವು. ಕೆಲವು ದಿನ ಕಂಪನಿಯೂ ಬೇಡ ಏನೂ ಬೇಡ ಅಂತ ಮನೇಲೆ ಕುಂತ್ಕೊಂಡ್ಬಿಟ್ಟಿದ್ರು. ಆಗ ನಮ್ಮ ಶ್ರೀಪತಿ ಅಪ್ಪೋರೆ ಸಮಾಧಾನ ಹೇಳಿ ಸ್ವಲ್ಪ ಸ್ವಲ್ಪವೇ ಅವರ ನೋವನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಕೊನೆಗೂ ಕಂಪನಿಗೆ ಹೋಗೋ ಹಂಗೆ ಮಾಡಿದರು. ಆದರೆ ಈ ಗಿಡಗಳಿಗೆ ಆ ತಾಯಿಯ ಮಮತೆ ಯಾವಾಗ ಸಿಗ್ತದೋ ನಾ ಕಾಣೆ. ನಾನು ನನ್ನ ಕೈಲಾದ ಪ್ರಯತ್ನವನ್ನೆಲ್ಲ ಮಾಡಿ ಗಿಡಗಳನ್ನು ಏಟೇ ಚೆನ್ನಾಗಿ ಪೋಷಿಸಿದ್ರು ಅಮ್ಮವರ ಕೈಗುಣ ನನ್ನಲ್ಲಿಲ್ಲ ಕಣವ ಎಂದು ಭಾವುಕನಾದನು. ಆತನಿಗೆ ಸಮಾಧಾನ ಹೇಳಿದ ಕ್ಷಮ ಅವನನ್ನು ಊಟಕ್ಕೆ ಕಳುಹಿಸಿ ಉಳಿದ ಗಿಡಗಳಿಗೆ ತಾನೇ ಔಷಧಿ ಸಿಂಪಡಿಸಿ ತನಗೆ ತಿಳಿದಂತೆ ಗಿಡಗಳ ಆರೈಕೆ ಮಾಡಿದಳು. ಮೇಲಿನ ಕೋಣೆಯ ತಮ್ಮ ಕಿಟಕಿಯಿಂದ ಕ್ಷಮಾಳನ್ನೇ ದಿಟ್ಟಿಸುತ್ತಿದ್ದ ಅಹಲ್ಯಾದೇವಿಯವರ ಮುಖದಲ್ಲಿ ಅರ್ಥಪೂರ್ಣವಾದ ನಗು ಅರಳಿತು. ಹೆತ್ತ ಮಗ ದೂರಾದಾಗಿನಿಂದ ಯಾಂತ್ರಿಕವಾಗಿ ಬದುಕುತ್ತಿದ್ದ ಅವರಲ್ಲಿ ಜೀವನೋತ್ಸಾಹದ ಚಿಲುಮೆಗರಿಯಿತು. ಇಷ್ಟು ದಿನ ನನ್ನ ಪ್ರಿಯವಾದ ಕೆಲಸದ ಕಡೆ ಗಮನ ಕೊಡದೆ ಎಷ್ಟೋ ಗಿಡಗಳ ನಾಶಕ್ಕೆ ಕಾರಣನಾದ್ನಲ್ಲ. ಇನ್ನು ಮುಂದಾದರೂ ಮೊದಲಿನಂತೆ ನನ್ನ ದಿನಚರಿಯನ್ನು ಪಾಲಿಸಬೇಕು ಎಂದು ಮನದಲ್ಲಿಯೇ ನಿಶ್ಚಯಿಸಿಕೊಂಡರು. ಅದರಂತೆ ಅಂದು ಸಂಜೆಯಿಂದಲೇ ಅದನ್ನು ಜಾರಿಗೂ ತಂದರು. ರಾತ್ರಿಯ ಊಟ ಮುಗಿಸಿ ತನ್ನ ಕೋಣೆಗೆ ತೆರಳಿದ ಕ್ಷಮ ಹಾಸಿಗೆಯ ಮೇಲೆ ಅಂಗಾತವಾಗಿ ಉರುಳಿ ಮೊಬೈಲನ್ನು ಕೈಗೆತ್ತಿಕೊಂಡು ಅಮ್ಮ ಹಾಗೂ ಮೈತ್ರಿಗೆ ಕರೆ ಮಾಡಿ ಮಾತನಾಡಿದ ಬಳಿಕ ಪ್ರತಿದಿನದ ರೂಢಿಯಂತೆ ಅಮೃತಾಳ ಮೊಬೈಲ್ ಸಂಖ್ಯೆಗೂ ಕರೆ ಮಾಡಿದಳು. ಇಷ್ಟು ದಿನಗಳಲ್ಲಿ ಒಮ್ಮೆಯೂ ಕರೆ ಸ್ವೀಕರಿಸದಿದ್ದ ತಂಗಿಯೊಡನೆ ಇಂದಾದರೂ ಮಾತನಾಡಬಹುದೇನೋ ಎಂದು ಆಶಾವಾದಿಯಂತೆ ಕರೆ ಮಾಡಿದ್ದವಳಿಗೆ ನಿರಾಸೆಯಲ್ಲದೆ ಬೇರೇನೂ ಸಿಗಲಿಲ್ಲ. ದೇವರೇ, ನನ್ನ ತಂಗಿ ಮಗು ಎಲ್ಲೇ ಇದ್ದರೂ ಅವರನ್ನು ಕಾಪಾಡು ಎಂದು ನಿತ್ಯದಂತೆ ಪ್ರಾರ್ಥಿಸಿದರೂ ಅವಳ ಮನದಲ್ಲಿ ದುಗುಡವಂತೂ ಇದ್ದೇ ಇತ್ತು. ಕೆಲ ಕ್ಷಣಗಳ ಬಳಿಕ ಕೃಷ್ಣನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ, ಹಲೋ ಕೃಷ್ಣ, ಹೇಗಿದ್ದೀರಿ ಎಂದು ಅವನು ಹಲೋ ಎನ್ನುವ ಮುನ್ನವೇ ವಿಚಾರಿಸಿದಳು. ಹಲೋ ಕ್ಷಮಾ ಮೇಡಮ್, ಇನ್ನೂ ನಾವು ನಿಮ್ಮ ನೆನಪಿನಲ್ಲಿ ಇದ್ದೀವಿ ಅಂತ ಆಯಿತು. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಕೃಷ್ಣ ವ್ಯಂಗ್ಯವಾಡಿದನು. ಕೃಷ್ಣ, ಎಂತಕ್ಕೆ ಈ ರೀತಿ ಮಾತನಾಡ್ತಾ ಇದ್ದೀರಿ? ನೀವು ನೆನಪಿನಲ್ಲಿ ಇರೋದಕ್ಕೆ ತಾನೇ ಕರೆ ಮಾಡಿದ್ದು? ಕೊಂಚ ಕೋಪದಿಂದಲೇ ನುಡಿದಳು. ಅವಳಿಗೆ ಕೋಪ ಬಂದಿದೆ ಎಂದು ಅರಿತ ಕೃಷ್ಣ, ಕ್ಷಮಾ, ದಯವಿಟ್ಟು ಕೋಪ ಮಾಡ್ಕೋಬೇಡ. ನಿನ್ನೆ ಇಡೀ ನಿನ್ನ ಜೊತೆ ಮಾತನಾಡದೆ ಎಷ್ಟು ಬೇಸರವಾಗಿತ್ತು ಗೊತ್ತಾ? ಕಡೆ ಪಕ್ಷ ಒಂದು ಮೆಸೇಜ್ ಆದರೂ ಬರುತ್ತೇನೋ ಅಂತ ಕಾಯ್ತಿದ್ದೆ. ಆದರೆ ಮಲಗೋ ಮುಂಚೆ ಒಂದೇ ಒಂದು ಮೆಸೇಜ್, ಅದು ಕೂಡ ನಾನಿನ್ನು 2 ದಿನ ಬರೋದಿಲ್ಲ ಅಂತ ಇತ್ತು. ಮೆಸೇಜ್ ಓದಿದ ಕೂಡಲೇ ನನಗೆ ಹೇಗಾಗಿರ್ಬೋದು ಯೋಚಿಸು ಎಂದು ನಿರುತ್ಸಾಹದಿಂದ ಹೇಳಿದನು. ನಿಮ್ಮ ಬೇಸರ ನನಗೂ ಅರ್ಥವಾಗ್ತದೆ, ಆದರೆ ಇಲ್ಲಿ ನನ್ನ ಪರಿಸ್ಥಿತಿಯು ಕ್ಲಿಷ್ಟಕರವಾಗಿದೆ ಎಂದು ಅಲ್ಲಿನ ಪರಿಸ್ಥಿತಿಯನ್ನು ವಿಷದಪಡಿಸಿದಾಗ, ಕ್ಷಮಿಸು, ಅಲ್ಲಿ ಈ ರೀತಿಯೆಲ್ಲ ನಡೆದಿರ್ಬೋದು ಅಂತ ನನಗೆ ತಿಳಿದಿರಲಿಲ್ಲ.
ನೀನು 2 ಅಲ್ಲ 4 ದಿನ ಬಿಟ್ಬಾ, ನನಗೇನು ಬೇಸರ ಇಲ್ಲ. ಆದರೆ ಪ್ರತಿದಿನ ಕಾಲ್ ಮಾಡೋದನ್ನು ಮಾತ್ರ ತಪ್ಪಿಸ್ಬೇಡ. ನಿನ್ನ ಬಳಿ ಮಾತನಾಡದೆ ಊಟ ತಿಂಡಿ ಏನು ಸೇರ್ದಾಗಿತ್ತು ಗೊತ್ತಾ ಎಂದು ನಿರ್ಲಿಪ್ತತೆಯಿಂದ ಹೇಳಿದನು. ಅದೇನು, ನಾನೇ ಕಾಲ್ ಮಾಡಬೇಕು ಅನ್ನೋ ರೂಲ್ಸ್ ಏನಾದರೂ ಇದೆಯಾ? ನಾನು ಮಾಡಲಿಲ್ಲ ಅಂದರೆ ಎಂತಾಯಿತು? ನೀವೇ ಮಾಡ್ಬೋದಿತ್ತಲ್ಲ. ನೀವು ಮಾಡಿದರೆ ನಾನೇನು ಮಾತನಾಡ್ತಾ ಇರಲಿಲ್ವಾ? ಅವಳ ತುಂಟ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೆಂದು ತಿಳಿಯದೆ ಒಂದು ಕ್ಷಣ ತಬ್ಬಿಬ್ಬಾದ ಕೃಷ್ಣ, ನೀನು ಮೊದಲೇ ಕಂಪನಿ ಕಡೆಯಿಂದ ಹೋಗಿರೋಳು. ಅಲ್ಲಿ ನಿನಗೇನಾದರೂ ಕೆಲಸ ಇದ್ದರೆ ಸುಮ್ಮನೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಸುಮ್ಮನಾದೆ ಎಂದು ಹಾರಿಕೆಯ ಉತ್ತರ ನೀಡಿದನು. ಕ್ಷಮಾ ಅವನನ್ನು ಅಷ್ಟಕ್ಕೆ ಬಿಡುವಂತೆ ಕಾಣಲಿಲ್ಲ. ಹಲೋ ಸರ್, ನಾನು ಕಂಪನಿ ಕಡೆಯಿಂದ ಬಂದಿರಬಹುದು, ಆದರೆ ಕಂಪನಿಯ ಕೆಲಸದ ಮೇಲೆ ಬಂದಿಲ್ಲ ಅನ್ನೋದು ನೆನಪಿರಲಿ. ನೀವು ಯಾವಾಗ ಕಾಲ್ ಮಾಡಿದರೂ ಮಾತನಾಡ್ತೇನೆ ಎಂದು ಮಾತಿನಲ್ಲಿಯೇ ಹುಸಿ ಕೋಪ ತೋರಿದಳು. ನನಗೂ ಗೊತ್ತು ಕ್ಷಮಾ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಅಷ್ಟಕ್ಕೆ ಹೀಗೆ ಕೋಪ ಮಾಡಿಕೊಂಡ್ರೆ ಈ ಬಡಪಾಯಿಯ ಪಾಡು ಹೇಗಾಗಬೇಕು ಹೇಳು ಎಂದಾಗ ಕ್ಷಣ ಮಾತ್ರದಲ್ಲಿ ಅವಳ ಕೋಪ ಮಾಯವಾಗಿತ್ತು. ಕ್ಷಮಾ, ಒಂದು ವಿಷಯ ಹೇಳಬೇಕು. ನಾನು ಹಳ್ಳಿಗಾಡಿನಲ್ಲಿ ವಾಸಿಸೋ ಜನರ ಜೀವನದ ಕುರಿತು ಒಂದು ಚಿತ್ರ ಬಿಡಿಸ್ತಾ ಇದ್ದೀನಿ. ಅದನ್ನು ನಾಡಿದ್ದು ಎಕ್ಸಿಬಿಷನ್ನಲ್ಲಿ ಪ್ರದರ್ಶನಕ್ಕೆ ಇಡಬೇಕು. ಈಗ ನಮ್ಮ ಮಹಾರಾಣಿಯವರು ಒಪ್ಪಿಗೆ ನೀಡಿದರೆ ಕಾಲ್ ಕಟ್ ಮಾಡಿ ನನ್ನ ಡ್ರಾಯಿಂಗ್ನ ಕಂಪ್ಲೀಟ್ ಮಾಡ್ತೀನಿ ಎಂದು ನಾಟಕೀಯವಾಗಿ ನುಡಿದನು. ವಾವ್, ದಟ್ಸ್ ಫೈನ್, ಆಲ್ ದ ಬೆಸ್ಟ್. ಎಂದಿನಂತೆ ಈ ಬಾರಿಯೂ ನಿಮ್ಮ ಚಿತ್ರಕಲೆ ಎಲ್ಲರಿಗೂ ಮೆಚ್ಚುಗೆ ಆಗ್ತದೆ ಅಂತ ನನಗೆ ತಿಳಿದಿದೆ. ಡ್ರಾಯಿಂಗ್ನಲ್ಲಿ ಮುಳುಗಿ ಊಟ ತಿಂಡಿ ನಿದ್ರೆಯನ್ನು ಮರಿಬೇಡಿ. ಟೇಕ್ ಕೇರ್ ಎಂದ ಕ್ಷಮಾ ಕರೆತುಂಡರಿಸಿದಳು. ತಮ್ಮ ಒಬ್ಬ ಮಗನಿಗೆ ಈಗಾಗಲೇ ಹೆಣ್ಣು ಹುಡುಕಿದ್ದೇನೆ ಎಂದ ಅಹಲ್ಯಾದೇವಿಯವರ ಮಾತಿನ ಒಳಾರ್ಥ ಏನಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.